ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಆ್ಯಸ್ ಯೂಶುವಲ್ ವಿಡಿಯೋ ಏನಪ್ಪ ಅಂತಂದರೆ ದಟ್ ಮಂಡೇ ಟು ಫ್ರೈಡೇ ಏನು ಪ್ರಾಫಿಟ್ ಆರ್ ಲಾಸ್ ಮಾಡಿರ್ತೀರಿ ಅದನ್ನು ವೀಕೆಂಡಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಟ್ರೇಡ್ ತೊಗೊಂಡ್ರೆ ಆನ್ ಬೇಸಿಸ್ ಆಫ್ ವಾಟ್ ಟ್ರೇಡ್ ತೊಗೊಂಡ್ರೆ ಆ್ಯಂಡ್ ಟ್ರೇಡ್ ರಿಸಲ್ಟ್ ಏನು ಅಂತ ವೀಕೆಂಡ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ದ ಸೇಮ್ ವಿಡಿಯೋ ಆ್ಯಂಡ್ ಎಸ್ ಒನ್ ಮೋರ್ ಥಿಂಗ್, ಸಿ ಆಲ್ವೇಸ್ ಫೋಕಸ್ ಆನ್ ಲರ್ನಿಂಗ್ ಗೈಸ್. ಸೊ ಲರ್ನಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ನೀವು ಕಲಿದಿರೇನ ಮಾಡ್ತೀರಾ ಅಂತಂದರೆ ಯು ಕಾಂಟ್ ಅಚೀವ್ ಎನಿಥಿಂಗ್ ಇನ್ ಯುವರ್ ಲೈಫ್. ಇದೇ ಟ್ರೇಡಿಂಗ್ ಪ್ರೊಫೆಷನ್ ಅಂತಲ್ಲ, ಯಾವುದೇ ಪ್ರೊಫೆಷನ್ ಬಗ್ಗೆ ಫಸ್ಟ್ ಲರ್ನಿಂಗ್ ಇಸ್ ಇಂಪಾರ್ಟೆಂಟ್. ಬಿಕಾಸ್ ಒಂದು ಹೇಳ್ತೀನಿ, ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟ್ರನ್ ಆಗಿರ್ಬೋದು, ಚಾರ್ಟ್ ಪ್ಯಾಟ್ರನ್ಸ್ ಆಗಿರ್ಬೋದು, EMA ಆಗಿರ್ಬೋದು, ಇಲ್ಲ RSI ಆಗಿರ್ಬೋದು, ಇದು ಯಾವುದು ಮಾರ್ಕೆಟ್ ವರ್ಕ್ ಆಗಲ್ಲ. ಎಸ್, ಮುಂಚೆ ವರ್ಕ್ ಆಗ್ತಾ ಇತ್ತು, ಬಟ್ ದಟ್ ಈಸ್ ಅ ರೀಟೇಲರ್ ಥಿಂಗ್ಸ್ ನಾವು. ಸೊ ನೀವು ಟು ಸ್ಟೇ ಇನ್ ದ ಮಾರ್ಕೆಟ್ ಇನ್ ದ ಲಾಂಗ್ ರನ್, ಟು ಮೇಕ್ ದ ಕನ್ಸಿಸ್ಟೆಂಟ್ ಪ್ರಾಫಿಟ್ಸ್, ಐ ಆಮ್ ಟೆಲ್ಲಿಂಗ್ ಯು ಮಾರ್ಕೆಟ್ನ ಡಿಫ್ರೆಂಟ್ ವೇಗೆ ಅಪ್ರೋಚ್ ಮಾಡೋದು ಕಲೀರಿ. ನೀವು ಅದೇ ಗೋಲ್ಡ್ ಏನೋ ಅಂತಾರಲ್ಲ, ಹಂಗಾಗುತ್ತೆ ಕತೆ. ಸೊ ಎಂಡ್ ಆಫ್ ದ ಡೇ ಯು ಲೂಸ್ ದ ಮನಿ. ಸೊ ಪ್ಲೀಸ್, ಓವರ್ ಫಂಡೆಡ್ ಅಕೌಂಟ್ಸ್ ಯಾರು ಬೈ ಮಾಡ್ತಾಯಿದ್ರೆ ಅವ್ರಿಗೂ ಹೇಳ್ತಾ ಇದ್ದೀನಿ, ಫಸ್ಟ್ ಕಲ್ತ್ಕೊಂಡು ಆಮೇಲೆ ಫಂಡೆಡ್ ನನ್ನ ಹತ್ರನೇ ಕಲೀರಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಾದ್ರೂ ಹೋಗಲಿ, ನಿಮ್ಗೆ ಎಲ್ಲಿ ಸೂಟೇಬಲ್ ಅನ್ಸುತ್ತೋ, ನಿಮ್ಗೆ ಎಲ್ಲಿ ಪರ್ಫೆಕ್ಟ್ ಅನ್ಸುತ್ತೋ ಅಲ್ಲೇ ಕಲೀರಿ, ಬಟ್ ಲರ್ನಿಂಗ್ ಇಸ್ ಫಸ್ಟ್. ಓಕೆ. ಸೊ ನೀವು ಕಾರ್ ಕಲಿಬೇಕಾದ್ರೆ ಅಷ್ಟು, ನೀವು ಕಾರ್ ಕಲಿದಿರಾ ಡೈರೆಕ್ಟಾಗಿ ನೀವು ಪ್ರೊಫೆಷನಲ್ ಡ್ರೈವರ್ ಆಗೋಕ್ಕಾಗಲ್ಲ. ಒಂದೇ ದಿವಸದಲ್ಲಿ ನಾನು ಡ್ರೈವಿಂಗ್ನ ಮಾಸ್ಟರ್ ಮಾಡ್ತೀನಿ ಅಂದರೆ ಆಗಲ್ಲ. ಇಟ್ ಟೇಕ್ಸ್ ಟೈಮ್ಸ್. ಇನ್ ದ ಸೇಮ್ ವೇ ಟ್ರೇಡಿಂಗಲ್ಲಿ ಕೂಡ ಇಟ್ ಟೇಕ್ಸ್ ಟೈಮ್. ನಾವು ಏನಕ್ಕೆ ಕನ್ಸಿಸ್ಟೆನ್ಸಾಗಿ ರಿಟರ್ನ್ಸ್ ಮಾಡ್ತೀರಾ ಆ್ಯಂಡ್ ಒನ್ಸ್ ನಮ್ಮ ಲೆವೆಲ್ ಟ್ಯಾಪ್ ಆಗಿದ ತಕ್ಷಣ ಈ ಥರ ಬೈಯಿಂಗ್ ಏನಕ್ಕೆ ಬರುತ್ತೆ ಅಂತಂದರೆ, ಸಿ ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಏನಕ್ಕೆ ನೀವು ಡೈಲಿ ಟ್ರೇಡ್ ಮಾಡಲ್ಲ, ಏನಕ್ಕೆ ಡೈಲಿ ಸ್ಟ್ರೀಮ್ಸ್ ಮಾಡಲ್ಲ ಅಂತ. ಸಿ ಬ್ರದರ್, ಒನ್ ಥಿಂಗ್, ನನಗೆ ಮಾರ್ಕೆಟು ಟ್ರೆಂಡಿ ಇಲ್ಲ ಅಂದರೆ ನಾನು ಟ್ರೇಡ್ ಮಾಡಲ್ಲ. ಒಂದು, ಆ್ಯಂಡ್ ನಂಗೆ ಮಾರ್ಕೆಟ್ ನಮ್ಮ ಲೆವೆಲ್ಸಲ್ಲಿ ಇಲ್ಲ, ಲೆವೆಲ್ಸ್ ಹತ್ರ ಯಾವುದು ಬರ್ತಾ ಇಲ್ಲ, ಯಾವುದೋ ಲೆವೆಲ್ ಸ್ಟ್ರಕ್ಚರ್ಸ್ ಮಾರ್ಕೆಟಲ್ಲಿ ಫಾರ್ಮ್ ಆಗಿಲ್ಲ ಅಂತ ನಾನು ಟ್ರೇಡ್ ಮಾಡಲ್ಲ. ದಟ್ ಈಸ್ ದ ಸೆಕೆಂಡ್ ಥಿಂಗ್. ಸೊ ಬಿಕಾಸ್ ಸಿ few understand this. See, ಪ್ರೊಫೆಷನಲ್ ಟ್ರೇಡರ್ಸ್ ವಾಟ್ ಪ್ರೊಫೆಷನಲ್ ಟ್ರೇಡರ್ಸ್ ಡೂ ಇಸ್, ಅವರು ಪ್ರತಿ ದಿವಸ ಟ್ರೇಡ್ ಮಾಡಲ್ಲ. ಒನ್ ಗುಡ್ ಟ್ರೇಡ್ ಇಸ್ ಎನಫ್. ಬಿಕಾಸ್ ಇಫ್ ದೇರ್ ಲಾಟ್ ಸೈಜ್ ಇಸ್ ಬಿಗ್, ಒನ್ ಟ್ರೇಡ್ ಫಾರ್ ಹೋಲ್ ಮಂತ್ ಇಸ್ ಎನಫ್. ಸೊ ತುಂಬ ಜನಕ್ಕೆ ಕಡಿಮೆ ಅರ್ಥ ಆಗೋದಿದು, ಬಟ್ ತುಂಬ ಜನಕ್ಕೇನು ಡೈಲಿ ಟ್ರೇಡ್ ಮಾಡಬೇಕು, ದೇರ್ ಮೈಂಡ್ ಸೆಟ್ ಇಸ್ ಕಂಪ್ಲೀಟ್ಲಿ ಗ್ಯಾಮ್ಲರ್ ಮೈಂಡ್ ಸೆಟ್. ಬಟ್ ಎಸ್, ನನ್ನ ಸೆಟಪ್ ಇದೆ, ನಾನು ಟ್ರೇಡ್ ಮಾಡ್ತೀನಿ. ವೆನ್ ದೇರ್ ಇಸ್ ನೋ ಸೆಟಪ್, ಐ ವೋಂಟ್ ಇವನ್ ಟಚ್ ದಟ್ ಮಾರ್ಕೆಟ್. ಸೊ ದಟ್ ಈಸ್ ದ ಪೇಷನ್ಸ್, ದಟ್ ಈಸ್ ದ ಡಿಸಿಪ್ಲಿನ್ ಐ ಹ್ಯಾವ್ ಮಾಸ್ಟರ್ಡ್. ಸೊ ನೀವು ಅದು ಮಾಸ್ಟರ್ ಮಾಡಬೇಕು. ಸೊ ಎಸ್, ಗೋಲ್ಡಲ್ಲಿ ನೋಡೋದಾದರೆ, ಸೊ ಆಲ್ಮೋಸ್ಟ್ ಈ ವೀಕಲ್ಲಿ ಸಿ ದಿಸ್ ವಾಸ್ ದ ಒಂದು ಬೈ ಎಂಟ್ರಿ. ಇಲ್ಲಿ ಆಲ್ಮೋಸ್ಟ್ 100 ಪಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡ್ರಿ. ಸಿ ಸಿಂಪಲ್ ಲೆವೆಲ್ ಟ್ಯಾಪ್ಡ್, 100 ಪಿಪ್ಸ್ ಕ್ಯಾಪ್ಚರ್. ಅಗೇನ್ ದಿಸ್ ವಾಸ್ ದ ಲೆವೆಲ್. ಇದನ್ನು ಹೇಳಿ ಆಲ್ಮೋಸ್ಟ್ ಒಂದು 3 ದಿವಸ ಮುಂಚೆನೇ ಹೇಳ್ಬಿಟ್ಟಿದೆ, ಈ ಲೆವೆಲ್ ಮಿಸ್ ಮಾಡಬೇಡಿ ಅಂತ. ಎಸ್, ಟ್ಯಾಪ್ಡ್ 150 ಪಿಪ್ಸ್ ಇಲ್ಲಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ಎಸ್ ಮಾರ್ಕೆಟ್ ಇನ್ನೂ ಹೋಗಿದೆ, ಒಂದು 200-250 ಪಿಪ್ಸ್ ಹೋಗಿದೆ. ಬಟ್ ನಮ್ಮ ಟಾರ್ಗೆಟ್ ಏನಿತ್ತು, ಒನ್ಸ್ ನಮ್ಮ ಟಾರ್ಗೆಟ್ ಇಸ್ ಅಚೀವ್ಡ್, ನಂಗೆ ಮಾರ್ಕೆಟ್ ಎಷ್ಟೇ ಮೇಲೆ ಹೋದ್ರು ಐ ಆಮ್ ನಾಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದು ಲಾಸ್ ಕೂಡ ಆಗಿದೆ ಗೋಲ್ಡಲ್ಲಿ, ದಟ್ ಈಸ್ ಈ ಟ್ರೇಡ್. ಆಸ್ ಯು ಕ್ಯಾನ್ ಸಿ, ಇದು 15 ಮಿನಿಟ್ಸ್ ಒಂದು ಲೆವೆಲಲ್ಲಿ ಲಂಡನ್ ಸೆಷನ್ ಒಂದು ಟ್ರೇಡ್ ತೊಗೊಂಡ್ರಿ. ಸೊ ಆಲ್ಮೋಸ್ಟ್ ಎಷ್ಟು, ಬರೀ 15 ಪಿಪ್ಸ್ ಆಫ್ ಲಾಸ್ ಬುಕ್ ಆಯ್ತು ಅಷ್ಟೇ. ಸಿ ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಅರ್ಥ ಮಾಡ್ಕೊಳ್ಳಿ. ನಮ್ಮದು ಲಾಸ್ ಬಂದು 20-30 ಪಿಪ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ಬಟ್ ವೆನ್ ಯು ಆರ್ ಮೇಕಿಂಗ್ ಪ್ರಾಫಿಟ್ಸ್ 100-150 ಪಿಪ್ಸ್ ಮಾಡ್ತಾ ಇದ್ದೀರಿ. ಸೊ ನಮ್ಮ ಕಂಟಿನ್ಯೂಸ್ 3-4 ಟ್ರೇಡ್ ಲಾಸ್ ಆದರೂ ನಮಗೆ ಏನು ತಲೆ ಕೆಡ್ಸ್ಕೊಳೋಂಥ ಅವಶ್ಯಕತೆ ಏನಿಲ್ಲ. ಸೊ ಆಸ್ ಯು ಕ್ಯಾನ್ ಸಿ ಇಯರ್, ಇಲ್ಲೊಂದು 75 ಪಿಪ್ಸ್ ಕ್ಯಾಪ್ಚರ್ ಆಯಿತು. ಇದು ತುಂಬ ಜನ ಲೈಕ್ ಆಲ್ಮೋಸ್ಟ್ 50% ಆಫ್ ದ ಪೀಪಲ್ ಈ ಟ್ರೇಡ್ನ ಮಿಸ್ ಮಾಡಿಕೊಂಡ್ರು. ಬಿಕಾಸ್ ವಿ ಆರ್ ವೇಟಿಂಗ್ ಫಾರ್ US ಆಯಿಲ್ ಟ್ರೇಡ್. US ಆಯಿಲ್ ಟ್ರೇಡ್ಸ್ ಏನಾದ್ರು ಹೇಳ್ತೀನಿ ಬನ್ನಿ. ಆ್ಯಂಡ್ ಓವರ್ ಆಲ್ ನೋಡೋಕೋದ್ರೆ ಈ ವೀಕಲ್ಲಿ ವಿ ಕ್ಯಾಪ್ಚರ್ಡ್ 495 ಪಿಪ್ಸ್, ಅಂದರೆ 510 ಪಿಪ್ಸ್ ಆಗಿದೆ. ಆದರೆ ಒಂದು 15 ಪಿಪ್ಸ್ ಲಾಸ್ ಆಗಿದೆ ಗೋಲ್ಡಲ್ಲಿ. ಸೊ ಅದನ್ನು ಇದು ಮಾಡಿದ್ರೆ 495 ಪಿಪ್ಸ್ ಕ್ಯಾಪ್ಚರ್ ಮಾಡಿದ್ರಿ. ಸೊ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇಫ್ ಯು ಆರ್ ಟ್ರೇಡಿಂಗ್ ವಿತ್ 0.01 ಲಾಟ್, ಓಕೆ, ಈ 495 ಪಿಪ್ಸ್ ಬಂದ್ಬಿಟ್ಟು $49 in a week. Okay, if you are trading with 0.1 lot, that is $495 in a week. If you are trading in 1 lot, that is $4,950 per week. ಸೊ ಅರ್ಥ ಮಾಡ್ಕೊಳ್ಳಿ, ಟ್ರೇಡಿಂಗ್ ಅಂತಂದರೆ ಡೈಲಿ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ ಗಾಯ್ಸ್, ನಿಜ ಹೇಳ್ತಾ ಇದ್ದೀನಿ. ಆ್ಯಂಡ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ವಾಟ್ ಎವರ್ ದ ಫಾಲೋಯಿಂಗ್ ದಿಸ್ ಸ್ಟ್ರಾಟಜಿ, ಸಿಂಪಲ್ ಆ್ಯಂಡ್ ಕ್ಲಿಯರ್, ನೋ ಕ್ಯಾಂಡಲ್ ಸ್ಟಿಕ್ಸ್, ನೋ ಡ್ರಾಮಾ, ನಥಿಂಗ್. ಸೊ ಇಫ್ ಯು ವಾಂಟ್ ಟು ಲರ್ನ್, ಎಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಗೈಸ್. ಆಯಿತಾ, ಗೋಲ್ಡ್ ಆಯ್ತು. ಸೊ ಟೋಟಲ್ 495 ಪಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ರಿ. ದೆನ್ ಇಫ್ ವಿಲ್ ಕಮ್ ಫಾರ್ ನೆಕ್ಸ್ಟ್ ನೋಡೋದಾದರೆ, ಎಸ್ ಆಯಿಲಲ್ಲಿ ತೊಗೊಂಡ್ರಿ. ಆಯಿಲಲ್ಲಿ ಏನಾಯಿತು ಅಂತಂದರೆ, ದಿಸ್ ಗಾಟ್ ಬ್ರೇಕ್ ಇವನಲ್ಲಿ ಕ್ಲೋಸ್ ಆಯಿತು. ಓಕೆ, ನೆಕ್ಸ್ಟ್ ಟ್ರೇಡ್ ವಾಸ್ ವಿ ಟುಕ್ ಇಯರ್. ಯಾವುದು, ಇಲ್ಲಿ ಟ್ರೇಡ್ ತೊಗೊಬೇಕಿತ್ತು, ಬಟ್ ನಮ್ಮ ಕ್ರೈಟೀರಿಯಾ ಫುಲ್ಫಿಲ್ ಆಗಿಲ್ಲ. ಇದು ಸ್ಟ್ರೀಮ್ಸ್ ಎಲ್ಲ ಇದೆ ನೋಡಿ, 1 hour ವೆಯ್ಟ್ ಮಾಡಿದ್ರಿ ಆಲ್ಮೋಸ್ಟ್. ನಮ್ಮ ಕ್ರೈಟೀರಿಯಾ ಫುಲ್ಫಿಲ್ ಆಗಿಲ್ಲ, ಬಿತ್ತು ಮಾರ್ಕೆಟ್ ಕೆಳಗಡೆ. ಸೊ ವಿ ಜಸ್ಟ್ ಗಾಟ್ ಸೇಫರ್ ಫ್ರಮ್ ದಟ್ ಲಾಸ್ ಬಿಕಾಸ್ ಐ ವಾಸ್ ಡಿಸಿಪ್ಲಿನ್ಡ್. ಆ ಪೇಷನ್ಸ್ ಇತ್ತು ನನಗೆ, ವೆಯ್ಟ್ ಮಾಡೋ ಪೇಷನ್ಸ್, ಐ ವೇಟೆಡ್. ಸೊ ಎಂಡ್ ಆಫ್ ದ ಡೇ ಮಾರ್ಕೆಟ್ ಫಾಲ್ಟ್, ಲೈಕ್ ವಿ ಮಿಸ್ ದಟ್ ಲಾಸ್, ವಿ ಅವಾಯ್ಡೆಡ್ ದಟ್ ಲಾಸ್. ಅದಾದಮೇಲೆ ದಿಸ್ ಐ ಸೆಡ್ ಇನ್ ಲಂಡನ್ ಸೆಷನ್ ಹೇಳಿದೆ, ಹಿಯರ್ ಯು ಕ್ಯಾನ್ ಸೆಲ್ ಅಂತ. ಆಸ್ ಯು ಕ್ಯಾನ್ ಸಿ ಹಿಯರ್, ಸ್ಟ್ರೈಟ್ ಅವೇ ಫಾಲ್.
ಏನಕ್ಕೆ ಪ್ರತಿಯೊಂದು ಲೆವೆಲ್ ಹಿಂಗೆ ಮೂವ್ಮೆಂಟ್ ಆಗುತ್ತೆ ಅಂತಂದರೆ ಈ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರಲಿ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಎಲ್ಲಿ ಬೈಯಿಂಗ್ ಎಂಟ್ರಿ ಇರುತ್ತೆ ನಮ್ದು 80% ಆಫ್ ದ ಟೈಮ್ ಅಲ್ಲಿ ಎಂಟ್ರಿ ಪ್ರೈಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಇಯರ್ ವಿ ಕ್ಯಾಪ್ಚರ್ಡ್ 100 pips ಕ್ಯಾಪ್ಚರ್ ಮಾಡ್ಕೊಂಡ್ರೆ ಇಲ್ಲಿ ಓಕೆ ಇಯರ್ ವಿ ಕ್ಯಾಪ್ಚರ್ 100 pips. ಸೊ ದೆನ್ ಇಫ್ ಯು ಕಮ್ ಫಾರ್ ದೆನ್ ಇಫ್ ಯು ಕಮ್ ಇಯರ್ ಇದು ಬಿಟ್ಕಾಯಿನ್. ಸೊ ಇದನ್ನ ಆಲ್ಮೋಸ್ಟ್ ಒಂದು ವೀಕಿಂದ ಹೇಳ್ತಾ ಇದೆ ಈ ಲೆವೆಲ್ ಮಿಸ್ ಮಾಡಬೇಡಿ ಅಂತ. ಆ್ಯಂಡ್ ಮಾರ್ಕೆಟು ಇಲ್ಲೆಲ್ಲೋ ಇದ್ದಾಗೆ ನಾನು ಈ ಲೆವೆಲ್ ಮಾರ್ಕ್ ಮಾಡಿದ್ದು, ಏನು ಹತ್ರ ಬಂದಾಗ ನಾನು ಮಾರ್ಕ್ ಮಾಡಿಲ್ಲ. ವೆನ್ ಮಾರ್ಕೆಟ್ ವಾಸ್ ಇಯರ್, ಲೆಟ್ ಮಿ ಶೋ ಯು ಆಯಿತಾ. ಮಾರ್ಕೆಟು ಸಮ್ವೇರ್ ಇಲ್ಲಿದ್ದಾಗ ನಾನು ಈ ಲೆವೆಲ್ ಮಾರ್ಕ್ ಮಾಡಿದ್ದು. ಮಾರ್ಕೆಟ್ ವೆನ್ ವಾಸ್ ಇಯರ್ ನಾನು ಈ ಲೆವೆಲ್ ಮಾರ್ಕ್ ಮಾಡಿದ್ದು. ಒನ್ಸ್ ಮಾರ್ಕೆಟ್ ಟ್ಯಾಪ್ ಆಗಿದ ತಕ್ಷಣ ನಮ್ಗೆ ಇಷ್ಟ ಬೇಕಾಗಿರೋ ಎಂಡ್ ಆಫ್ ದ ಡೇ ವಿ ನೀಡ್ ದ ರಿಯಾಕ್ಷನ್. ನಮ್ಮ ಬೈಯಿಂಗ್ ಲೆವೆಲ್ಸಲ್ಲಿ ನಮ್ಮ ಪ್ರಾಫಿಟ್ಸ್ ಆಗಬೇಕು. ಎಸ್, ಪ್ರಾಫಿಟ್ ಇಸ್ ಡನ್. ಸೊ ಇಲ್ಲೊಂದು 100 pips ಕ್ಯಾಪ್ಚರ್ ಆಯಿತು, ಡನ್. ಸೊ ದಿಸ್ ಈಸ್ ಹೌ ಆ್ಯಕ್ಚುಲಿ ಇದೆಲ್ಲ ಆಗಿದೆ. ಬಟ್ ಬಿಡಿ, ಇದೆಲ್ಲ ನನ್ನ ಪರ್ಸನಲ್ ಟ್ರೇಡ್ಸ್, ಇದೆಲ್ಲ ಅಪ್ಡೇಟ್ ಮಾಡಿರಲಿಲ್ಲ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳಲ್ಲ. ಆ್ಯಂಡ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಟ್ರೇಡ್ಸ್ನ ನಾನು ಗ್ರೂಪಲ್ಲಿ ಅಪ್ಡೇಟ್ ಮಾಡಿಬಿಡ್ತೀನಿ. ವಿಚ್ ಸ್ಟೂಡೆಂಟ್ಸ್ ಜೊತೆ ಮಾತ್ರ ಶೇರ್ ಮಾಡ್ಕೊತೀನಿ. ಓಕೆ, ಆಸ್ ಯು ಕ್ಯಾನ್ ಸಿ ಇಯರ್ ಇದು ಬರೀ ದಿಸ್ ಈಸ್ ಓನ್ಲಿ ಫಾರ್ ದ ಸ್ಟೂಡೆಂಟ್ಸ್ ಗ್ರೂಪ್. ಓಕೆ, ಎಲ್ಲಿ ಬೈ ಮಾಡಬೇಕು, ವಾಟ್ ಆರ್ ದ ಬೈಯಿಂಗ್ ಲೆವೆಲ್ಸ್, ನಾನು ಯಾವ ಲೆವೆಲ್ಸ್ ಬೈ ಮಾಡ್ತಾ ಇದ್ದೀನಿ ಅಂತ ಐ ವಿಲ್ ಎಕ್ಸ್ಪ್ಲೇನ್ ದಮ್. ಸೊ ಎಸ್, ಓಕೆ, ಡನ್ ಫಾರ್ ದಟ್. ಓವರ್ ಆಲ್ ವಿ ಟ್ರೈ ಟು ಕ್ಯಾಪ್ಚರ್ 495 pips this week. ಸೊ ನಿಮಗೂ ಇಂಟ್ರೆಸ್ಟೆಡ್ ಇದ್ದರೆ ಎಸ್ ಯು ಕ್ಯಾನ್ ಲರ್ನ್ ಫ್ರಮ್ ಮೀ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಥ್ರೂ ಇನ್ಸ್ಟಾಗ್ರಾಮ್ ಆರ್ ವಾಟ್ಸಪ್ ನಂಬರ್. ನನ್ನ ಸ್ಟ್ರೀಮ್ಸಲ್ಲಿ ಹೋದರೆ ನಿಮ್ಮ ನಂಬರ್ ಅಲ್ಲೇ ಇರುತ್ತೆ. ಆರ್ ಎಲ್ಸ್ ಇಫ್ ಯು ವಾಂಟ್ ದಟ್ 7975845653. ಓಕೆ, ಡನ್. ಸಿಗೋಣ ಮತ್ತೆ ಸಿಗೋಣ ಸೋಮವಾರ, ಮಂಡೇ ಇನ್ ದ ಲಂಡನ್ ಸೆಷನ್. ಇಫ್ ಪಾಸಿಬಲ್ ಯಾವ್ದು ಮೂವ್ಮೆಂಟ್ಸ್ ಲಂಡನ್ ಸೆಷನ್ ಬರ್ತೀನಿ, ಇಲ್ಲ ನ್ಯೂಯಾರ್ಕ್ ಸೆಷನ್ಸಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆ್ಯಂಡ್ ನ್ಯೂ ಬ್ಯಾಚಸ್ ಆರ್ ಸ್ಟಾರ್ಟಿಂಗ್ ಫ್ರಮ್ ಮಂಡೇ, ಸೊ ಯು ಕ್ಯಾನ್ ಎನ್ರೋಲ್ ಇಫ್ ಯು ವಾಂಟ್. ಥ್ಯಾಂಕ್ ಯು.